2 ಪಾವು ಅಕ್ಕಿಯನ್ನು ನಾವು ತೊಳ್ಕೋಬೇಕು. ಚಿತ್ರಾನ್ನಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ಈಗ ಚಿತ್ರಾನ್ನದ ಒಗ್ಗರಣೆ ನೋಡಾಯ್ತು. ಏನಪ್ಪ ಚಿತ್ರಾನ್ನಕ್ಕೆ ಬೇರೆ ಥರ ಒಗ್ಗರಣೆ, ಮಂಡಕ್ಕಿಗೆ ಬೇರೆ ಥರ ಒಗ್ಗರಣೆ ಅಂತೀರಾ? ನೋಡ್ಬೋದು ಆಗಿದೆ. ಮಂಡಕ್ಕಿನೂ ತಯಾರಾಗಿದೆ, ಚಿತ್ರಾನ್ನನೂ ತಯಾರಾಗಿದೆ. ನಮಸ್ತೆ ಕುಟುಂಬದವರೇ, HY ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಐ ಹೋಪ್ ನೀವೆಲ್ಲ ಸೂಪರ್ ಆಗಿರಿ ಅಂತ ಭಾವಿಸ್ತಾ ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಅಂತ ಹೇಳಿದ್ರೆ, ಬಿಸಿ ಬಿಸಿ ಚಿತ್ರಾನ್ನದ ಜೊತೆಗೆ ಗರಿ ಗರಿ ಮಂಡಕ್ಕಿ, ಅದೇ ಕಂಟ್ರಿ ಒಗ್ಗರಣೆ ಮಂಡಕ್ಕಿ. ಈ ರೆಸಿಪಿನ ಹೇಗೆ ಮಾಡೋದು ಡೀಟೇಲ್ಡ್ ಆಗಿ ಕಲಿಯೋಣ ಬನ್ನಿ. 2 ಪಾವು ಅಕ್ಕಿಯನ್ನು ನಾವು ತೊಳ್ಕೋಬೇಕು. ಚೆನ್ನಾಗಿ 3 ಬಾರಿ ತೊಳಿಬೇಕು. 2 ಸರಿ ಪಾಲಿಶ್ ಆಗಿದ್ರೆ ಇವು ಬೆಳದಕ್ಕಿ ಪಾಲಿಶ್ ಜಾಸ್ತಿ, ಪಾಲಿಶ್ನಾಗೆ ಅಂಶ ಏನಿರಲ್ಲ. ತಂದವಾದ್ರೆ 3 ಸರಿ ತೊಳಿಬೇಕು. ಮತ್ತೆ ಈಗ ನೀರು ಎಷ್ಟು ಇಡೋದು, ಮಿನಿಮಮ್ ನೀರು ಎಷ್ಟಿರ್ಬೇಕು ಬಳ ಬಳ ಉದ್ರಕ್ಕೆ ಅಂತ ನೋಡೋಣ. ಎಷ್ಟು 2 ಗಣ್ಣಿಗೆ ಇರಬೇಕು. ಇಷ್ಟು ಇಲ್ಲಿಗೆ ಇರ್ತದೆ 2 ಗಂಡಿ ನೀರು. ಅನ್ನ ಮಾಡಕ್ಕೆ ಅಕ್ಕಿ ಅಂತೂ ತೊಳೆದತಿ. ಈಗ ಗ್ಯಾಸ್ ಸ್ಟವ್ ನ ಹಚ್ಚಿ ನಾವು ಕುಕ್ಕರ್ ಅನ್ನ ಇಡೋಣ. ಇನ್ ಕೇಸ್ ನೀವೇನಾದ್ರೂ ಯಾವ ಮೆಜರ್ ಅಲ್ಲಿ ಅಕ್ಕಿನ ತಗೊಂಡಿರ್ತೀರ ಅನ್ನ ಮಾಡಕ್ಕೆ, ಆ ಮೆಜರ್ ಅಲ್ಲೇ ನೀವು 1ಕ್ಕೆ 2ರಷ್ಟು ನೀರನ್ನ ಹಾಕೊಳ್ಬೇಕು. ಚಿತ್ರಾನ್ನಕ್ಕೆ ಬೇಕಾದಂತ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ. ಹಸಿಮೆಣಸಿನಕಾಯಿ ತಗೊಂಡಿದ್ದೀವಿ 8, ಮತ್ತೆ ಬೆಳ್ಳುಳ್ಳಿ 8, ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕ್ಯಾರೆಟ್, 3 ಈರುಳ್ಳಿ, 3 ಟೊಮೊಟೊ, ಮತ್ತೆ ಕರಿಬೇಳೆ. ಇದಿಷ್ಟು ಬೇಕಾಗಿರುವಂತಹ ತರಕಾರಿಗಳು. ಕಡಲೆಬೇಳೆ ನಾವಿಲ್ಲಿ 3 ಸ್ಪೂನ್ ತಗೊಂತದ, ಟೇಬಲ್ ಸ್ಪೂನ್. ಉದ್ದಿನ ಬೇಳೆ 1 ಟೇಬಲ್ ಸ್ಪೂನ್ ಅಷ್ಟು. ಮತ್ತೆ ಜೀರಿಗೆ ಒಗ್ಗರಣೆ ಹಾಕುವಾಗ ಎಷ್ಟು ತಗೊಳ್ತೇವೆ ಅಂತ ತೋರಿಸ್ತೇವೆ. ಅದಾದ್ಮೇಲೆ 1/4 ಬೌಲ್ ಅಷ್ಟು ಶೇಂಗಾ ತಗೊಂಡಿದ್ದೀವಿ. ನೋಡಬಹುದು ನೀವು. ಶೇಂಗಾ ಜಾಸ್ತಿ ತಿಂತಾನೆ ಅಂದ್ರೆ ನೀವು ಶೇಂಗಾ ಜಾಸ್ತಿ ತಗೋಬಹುದು. ಸಾಸಿವೆ. ಆಮೇಲೆ ಎಣ್ಣೆ ಎಷ್ಟು ಹಾಕ್ತೇವೆ ಅಂತ ಕೂಡ ನಾವು ಒಗ್ಗರಣೆಯನ್ನ ಮಾಡುವಾಗ ತೋರಿಸ್ತೇವೆ. ಸೊ ಟೋಟಲ್ ಆಗಿ ಇದಿಷ್ಟು ಬೇಕಾದಂತಹ ಸಾಮಗ್ರಿಗಳು. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಪ್ರತಿಯೊಂದು ಅಳತೆಯನ್ನ ನಾನು ಆಮೇಲೆ ತೋರಿಸ್ತಾ ಹೋಗ್ತೇನೆ ಸ್ನೇಹಿತರೆ. ಚಿತ್ರಾನ್ನದ ಒಗ್ಗರಣೆಗೆ ಬೇಕಾದಂತಹ ಸಾಮಗ್ರಿಗಳನ್ನ ನೋಡ್ಕೊಂಡ್ವಿ. ಈಗ ಮಂಡಕ್ಕಿ ಒಗ್ಗರಣೆಗೆ ಏನೇನೆಲ್ಲ ಬೇಕಾಗ್ತದೆ ಬನ್ನಿ ನೋಡೋಣ. ಈಗ ಚಿತ್ರಾನ್ನದ ಒಗ್ಗರಣೆ ನೋಡಾಯ್ತು. ಏನಪ್ಪ ಚಿತ್ರಾನ್ನಕ್ಕೆ ಬೇರೆ ತರ ಒಗ್ಗರಣೆ, ಮಂಡಕ್ಕಿಗೆ ಬೇರೆ ತರ ಒಗ್ಗರಣೆ ಅಂತೀರಾ? ಹೌದು, ಮಂಡಕ್ಕಿಗೆ ಬೇರೆ ತರ ಒಗ್ಗರಣೆ ಮಾಡೋಕೆ ಆವಾಗಲೇ ಚೆನ್ನಾಗಿರುತ್ತೆ. ಈಗ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಚಿತ್ರಾನ್ನದಲ್ಲಿ ಟೊಮೊಟೊ ಹಣ್ಣು ಹಾಕ್ತೇವೆ. ಹಂಗಾಗಿ ಚಿತ್ರಾನ್ನಕ್ಕೆ ಟೊಮೊಟೊ ಹಣ್ಣು ಹಾಕೋದ್ರಿಂದ ಮಂಡಕ್ಕಿಗೆ ಅದೇ ಒಗ್ಗರಣೆ ಯೂಸ್ ಮಾಡಿದ್ರೆ ಮಂಡಕ್ಕಿ ಮೆತ್ತಗಾಕವೆ. ಅದಕ್ಕೋಸ್ಕರ ಇದೇ ತರ ಫಾಲೋ ಮಾಡಿ. ಈಗ ಚಿತ್ರಾನ್ನಕ್ಕೆ ಆಯ್ತು. ಮಂಡಕ್ಕಿಗೆ 3 ಈರುಳ್ಳಿ ತಗೊಂಡಿದ್ದೀವಿ. ನೋಡ್ಬೋದು 6 ಹಸಿಮೆಣಸಿನಕಾಯಿ. ನಿಮಗೆ ಖಾರ ಜಾಸ್ತಿ ತಿಂತಾರೆ ಅಂದ್ರೆ ಇನ್ನೂ ಜಾಸ್ತಿ ತಗೋಬಹುದು. ಆಮೇಲೆ 4 ಬೆಳ್ಳುಳ್ಳಿ ತಗೊಂಡವಿ, ಕೊತ್ತಂಬರಿ ಸೊಪ್ಪು ತಗೊಂಡೇನಿ, ಕರಿಬೇಳೆ ತಗೊಂಡಿದ್ದೀನಿ 2 ಎಸ್ಲಷ್ಟು. ಇದಿಷ್ಟು ಮಂಡಕ್ಕಿಗೆ ಮಾಡಲಿಕ್ಕೆ ಬೇಕಾದಂಥ ತರಕಾರಿಗಳು. ಅದಾದಮೇಲೆ ಎಣ್ಣೆ ಬೇಕಾಗ್ತದೆ, ಮತ್ತು ಸಾಸಿವೆ, ಅದಾದ ಮೇಲೆ ಜೀರಿಗೆ ಬೇಕಾಗ್ತದೆ ಸ್ನೇಹಿತರೆ. ಇದಿಷ್ಟು ನಾವು ನೋಡ್ಕೊಳ್ತಾ ಇದ್ದೀರಾ ಚಿತ್ರಾನ್ನ ಮತ್ತು ಮಂಡಕ್ಕಿಯನ್ನು ಮಾಡಲಿಕ್ಕೆ ಬೇಕಾದಂಥ ಸಾಮಗ್ರಿಗಳು. ನಾವು ಒಂದೊಂದೇ ತರಕಾರಿಗಳನ್ನು ನೀರಲ್ಲಿ ಹಾಕೋಣ. ನೀಟಾಗಿ ಈ ಥರ ತೊಳ್ಕೋಬೇಕು. ಮತ್ತೆ ಚೆಲ್ಲಿ ನಾವು ಇದು ಮಾಡೋಣಂತಿ. ಈಗ ಈರುಳ್ಳಿ ಸಿಪ್ಪೆ ಬಿಚ್ಚಕ್ಕೆ ನಾವೇನು ಮಾಡೋಣ, ಲಾಸ್ಟಿಗೆ ಹೆಚ್ಚಿಗೆ ಬೇಳೆ ಹಿಂಗೆ ನೀರ ಹಾಕಿಟ್ಬಿಡೋಣ. ಸೊ ನಾವು ಎಲ್ಲ ತರಕಾರಿ ಹೆಚ್ಚಿಗೆನಾದ್ರೊಳಗೆ ನಮಗೆ ಸಮಯ ಸಿಗ್ತದೆ. ಈ ಥರ ಕಣ್ಣು ಉರಿ ಬರಲ್ಲ. ನೀವೇನಾದರೂ ಇದೇ ಮೊದಲ ಬಾರಿಗೆ ಬಂದು ನಮ್ಮ ಚಾನಲ್ನಲ್ಲಿ ವೀಕ್ಷಣೆ ಮಾಡ್ತಾ ಇದ್ರೆ ವಿಡಿಯೋನ ಅಂದರೆ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗ್ತದೆ, ಇಂಪಾರ್ಟೆಂಟ್ ಆಗ್ತದೆ. ಹಾಗೆ ನಿಮಗೇನಾದರೂ ವೆಜ್ಜಲ್ಲಿ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಹಾಗೆ ದಿನ ಸಂಜೆ 8:45 ನಮ್ಮ ನೇರ ಪ್ರಸಾರ ಇರ್ತದೆ. ಬಂದು ಜಾಯ್ನ್ ಆಗಿ ನಮ್ಮ ಜೊತೆ ನೀವು ಮಾತಾಡ್ಬೋದು. ಸೊ ಈಗ ನಾವು ಇದಿಷ್ಟು ಈರುಳ್ಳಿಗಳನ್ನು ಹಾಕ್ಕೊಂಡಿದ್ದೇವೆ. ಫಸ್ಟ್ ನಾವೀಗ ಮಂಡಕ್ಕಿ ಒಗ್ಗರಣೆಗೆ ಹೆಚ್ಕೊಳ್ತಿದ್ದೀವಿ.
ಚಿತ್ರಾನ್ನಕ್ಕೆ ಬೇಕಿರುವಂತ ಒಗ್ಗರಣೆಗೆ ನಾವು ಹೆಚ್ಕೊಂಡು ಆಯ್ತು. ಬೆಳ್ಳುಳ್ಳಿನ ಕುಟಾಣಿಯಲ್ಲಿ ನಾವು ಸಿಪ್ಪೆಯನ್ನ ಬಿಚ್ಕೊಳ್ತಾ ಕುಟ್ಟಿದ್ದು ಆಯ್ತು ಸ್ನೇಹಿತರೆ. ಸೊ ಕುಟ್ಟಿದಂತ ಬೆಳ್ಳುಳ್ಳಿನ ಪ್ಲೇಟ್ ಅಲ್ಲಿ ಹಾಕೋಣ. ನಂತರ ನಾವು ಇವಾಗ ಹೆಚ್ಕೊಳ್ತಾ ಇರೋದು ಮಂಡಕ್ಕಿಯನ್ನ ಮಾಡ್ಲಿಕ್ಕೆ ಒಗ್ಗರಣೆಗೆ ಬೇಕಾಗಿರುವಂತಹ ವೆಜಿಟೇಬಲ್ಸ್ ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದೀವಿ ಸ್ನೇಹಿತರೆ. ನೀವೇನು ಇದೇ ಮೊದಲ ಬಾರಿ ಬಂದು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ವೆಜ್ ಏನಾದ್ರೂ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ಅದನ್ನ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಚಿತ್ರಾನ್ನಕ್ಕೆ ನಾವು ಹೆಚ್ಕೊಂಡಿದೀವಿ ನೋಡ್ಬೋದು. ಇದು ಚಿತ್ರಾನ್ನಕ್ಕೆ, ಇದು ಬಂದು ಮಂಡಕ್ಕಿಗೆ ನೋಡ್ತಾ ಇದ್ರ ಹೆಚ್ಕೊಂಡಿದೀವಿ. ಚಿತ್ರಾನ್ನ ಟೊಮೊಟೊ ಇದೆ, ಮಂಡಕ್ಕಿಯಲ್ಲಿ ಟೊಮೊಟೊ ಇಲ್ಲ, ಅಷ್ಟು ವ್ಯತ್ಯಾಸ. ಈಗ ಚಿತ್ರಾನ್ನಕ್ಕೆ ಬೆಳ್ಳುಳ್ಳಿ ಜಪ್ಕೊಳ್ಳೋಣ. ಟೈಮ್ ಆಗೈತೆ ಆಲ್ರೆಡಿ, ಬಹಳ ಪಟ ಮಾಡಕ್ಕೆ. ಅನ್ನ ಆರಿಡ್ಲ ಅಲ್ಲಿ ಮಾಡ್ಕೊಂತ ತರಕಾರಿನೆಲ್ಲ ಹೆಚ್ಕೊಂಡಾಯ್ತು. ಇವಾಗ ನಾವು ಒಗ್ಗರಣೆ ಮಾಡೋಣ ಬರ್ರಿ. ಮೊದಲು ಒಂದು ಪ್ಯಾನ್ ಅನ್ನ ಇಟ್ಟು ನಾವಿಲ್ಲಿ ಸುಮಾರು 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದೀವಿ. ಎಣ್ಣೆ ಕಾಯ್ತಾ ಇರ್ಲಿ, ಬನ್ನಿ ಅನ್ನವನ್ನ ಆರ್ದಕ್ಕೊಳ್ಳೋಣ. ನೋಡ್ತಾ ಇದ್ದೀರಾ, ಬಿಸಿ ಬಿಸಿ ಅನ್ನವನ್ನ ನಾವು ಈಗ ಸ್ವಲ್ಪ ಆರಿಡೋಣ. ಯಾಕಂತ ಹೇಳಿದ್ರೆ ಬಿಸಿ ಬಿಸಿ ಇರೋದ್ರಿಂದ ಕೈಯಲ್ಲಿ ಕೈ ಇಡಕ್ಕೂ ಆಗಲ್ಲ. ಆಮೇಲೆ ಅದು ಬಳ ಸ್ವಲ್ಪ ಉದುರ್ಬೇಕಲ್ವಾ, ಅದಕ್ಕೋಸ್ಕರ ನಾವು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನಾವು, ಒಂದು ಪಾತ್ರೆ ಇದ್ರೆ ಪಾತ್ರೆ, ಬೇಸನ್ ಇದ್ರೆ ಬೇಸನು, ಅಲ್ಲಿ ನಾವು ಈ ತರ ಎಷ್ಟು ಬೇಕೋ ಅಷ್ಟು ಈ ತರ ಆರಿ ಇಟ್ರೆ ಸ್ವಲ್ಪ ತಣ್ಣಗಾಗತ್ತೆ. ಆಮೇಲೆ ಬಳ ಉದುರುತ್ತೆ. ಸೊ ಕೈ ಆಡುವಾಗ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಸೊ ಹಂಗಾಗಿ ಶೇಂಗಾ ಹಾಕ್ತದವಿ, ಕಡಲೆಬೇಳೆ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಕಡಲೆಬೇಳೆನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸೊ ಹೈ ಫ್ಲೇಮ್ ಅಲ್ಲಿ ಇಡಬೇಡಿ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ನಂತರ ಉದ್ದಿನ ಬೇಳೆಯನ್ನ ಹಾಕೊಳ್ತಾ ಇದೀವಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೊದಲು ಶೇಂಗಾ ಹಾಕಿ, ನಂತರ ಕಡಲೆಬೇಳೆ, ನಂತರ ಉದ್ದಿನ ಬೇಳೆ ಹಾಕೋಣ. ಅದಾದ್ಮೇಲೆ ಸಾಸಿವೆ ಹಾಕೊಂಡಿದೀವಿ. ಸಾಸಿವೆ ಚಟಪಟ ಅಂದ ಮೇಲೆ ಜೀರಿಗೆಯನ್ನ ಹಾಕೊಳ್ತಿದೀವಿ. ಚಟಪಟ ಅಂದ ಮೇಲೆ 2 ಎಸಳಷ್ಟು ಕರಿಬೇಳೆನ ಹಾಕೊಳ್ತಾ ಇದ್ದೀವಿ ಸ್ನೇಹಿತರೆ. ಇದು ಕೂಡ ಚಟಪಟ ಅಂದ ಮೇಲೆ ನಾವು ಇದಕ್ಕೆ ಹಸಿ ಮೆಣಸನ್ನ ಹಾಕೊಳ್ತಾ ಇದೀವಿ. ನೋಡ್ಬೋದು, ಹಸಿಮೆಣಸು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿ ಖಾರ ಎಲ್ಲ ಕಡಿಮೆ ಆದ ಮೇಲೆ ನಾವು ಇದಕ್ಕೆ ಹೆಚ್ಚಿದಂತ ಈರುಳ್ಳಿಯನ್ನ ಸೇರಿಸ್ಕೊಳ್ತಿದ್ದೀವಿ. ಇದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸೊ ಸೂಪರ್ ಆಗಿ ಚೆನ್ನಾಗಿ ಇದು ಮಿಕ್ಸ್ ಆಗ್ಬೇಕಾಯ್ತಾ. ಕುಟ್ಟಿ ಆಣಿಯಲ್ಲಿ ಕುಟ್ಟಿರುವಂತಹ ಬೆಳ್ಳುಳ್ಳಿಯನ್ನ ಹಾಕೊಳ್ತಿದ್ವಿ. ನೋಡಬಹುದು, ಏನ್ ಹೆಚ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು ಇದು ಸ್ವಲ್ಪ ಫ್ರೈ ಆದ್ಮೇಲೆ ನಾವು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 50% ಫ್ರೈ ಆದ್ಮೇಲೆ ಸ್ನೇಹಿತರೆ ನಾವು ಇದಕ್ಕೆ ಟೊಮೊಟೊ ಹಣ್ಣನ್ನ ಹಾಕ್ಬೇಕಾಗ್ತದೆ. ನೀವು ಮುಂಚೆನೆ ಹಾಕೋದ್ರಿಂದ ಬೇಗನೆ ನೀರು ಬಂದ್ಬಿಡುತ್ತೆ. ಟೊಮೊಟೊ ಹಣ್ಣು ನೀರ್ ಅಂಶ ಜಾಸ್ತಿ ಆಗಿ ಚೆನ್ನಾಗಿ ಫ್ರೈ ಆಗ್ಲಿ, ಆಮೇಲೆ ಹಾಕಿ, ಅವಾಗ ಇನ್ನೂ ಸೂಪರ್ ಆಗಿ ಬರುತ್ತೆ. ಸೊ ಹಂಗಾಗಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ನಾವು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನಾವು ಹಳದಿ ಅಂದ್ರೆ ಅರಿಶಿಣ ಪುಡಿಯನ್ನ ಹಾಕೊಳ್ತಾ ಇದ್ದೀವಿ. ನೋಡ್ತಾ ಇರೋದು, ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇದು ಚೆನ್ನಾಗಿ ಫ್ರೈ ಆದ್ರೆ ಒಂಥರ ಅದ್ಭುತವೇ ಅದ್ಭುತ. ಏನಂತೀರಾ, ಫೈನಲ್ ಟಚ್ ಅಪ್ ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು ಕಂಡ್ರಿ. ಇದನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಕ್ಬಿಡೋಣ. ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ದಪ್ಪ ಇರುತ್ತೆ ಅನ್ಕೊಳ್ರಿ, ಚೂರು ಇಲ್ಲ ಉಂಟು ನಂಗೆ. ಅದನ್ನ ಹಾಕಿ ಈ ತರ ಫ್ರೈ ಮಾಡೋದ್ರಿಂದನೇ ಬೇಗನೆ ತಂಟೆಲ್ಲ ಸ್ವಲ್ಪ ಬೇಯ್ತತಿ. ಬಾಯಿ ಸಿಕ್ಕರೆ ಇನ್ನೂ ಸಖತ್ತಾಗಿರುತ್ತೆ ಚಿತ್ರಾನ್ನದ ಜೊತೆಗೆ. ಸೊ ಈಗ ಚಿತ್ರಾನ್ನದ ಒಗ್ಗರಣೆ ಫ್ರೈ ಆಗ್ತಾ ಇರಲ್ಲ, ಅಷ್ಟರೊಳಗೆ ನಾವು ಮಂಡಕ್ಕಿಗೆ ಬೇಕಾದಂತ ಒಗ್ಗರಣೆ ಮಾಡ್ಕೊಳ್ಳೋಣ. ನಾವಿಲ್ಲಿ 4 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀವಿ. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಚಟಪಟ ಅಂತ ಐತಿ. 1 ಸ್ಪೂನ್ ಜೀರಿಗೆ, ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸು. ಬೆಳ್ಳುಳ್ಳಿ ನನಗೆ ಗಮ್ಮಂತ ಅದೇನು ನಿಜಾಗಲ್ಲ. ಫಸ್ಟ್ ಬೆಳ್ಳುಳ್ಳಿ ಹಾಕೋದಂತ ಹಸಿಮೆಣಸು ಹಾಕ್ಬೇಕು. ಹಸಿಮೆಣಸು ಚಟಪಟ ಅನ್ಬೋದು. ಹಂಗಾದ್ರೆ ಟೇಸ್ಟ್ ಚೆನ್ನಾಗುತ್ತೆ, ರುಚಿ ಬರ್ತದೆ. ರುಚಿ ಬೆಳ್ಳುಳ್ಳಿ, ಇದಾದ ನಂತರ ಈರುಳ್ಳಿ, ಸ್ವಲ್ಪ ಉಪ್ಪು. ಆಲ್ಮೋಸ್ಟ್ ಆಯ್ತು. ಸೊ ನಾವ್ ಇದನ್ನ ನೋಡ್ಬೋದು, ಬೆಂದಿದೆ ತರಕಾರಿ ಎಲ್ಲ. ಆಫ್ ಮಾಡೋಣ, ಮುಗೀತು. ಸ್ವಲ್ಪ ಸಕ್ಕರೆ,
ಕೊತ್ತಂಬರಿ ಸೊಪ್ಪು. ಮಂಡಕ್ಕಿ ಮಾಡಕ್ಕೆ ನಾವೀಗ ಪುಟಾಣಿ ಪುಡಿ ಮೇಲೆ ಉದುರಿಸಕ್ಕಿದು. ಇನ್ನೂ ಉದ್ರ ಬೇಕಾ ಸಾಕ? ಚೂರು ಹೊಡಿತಂತಡಿ. ಆಯ್ತು ನೋಡಿ, ಇದು ಬೇಕು ಮಂಡಕ್ಕಿಗೆ. ನೋಡ್ಬೋದು ಆಗಿದೆ. ಈಗ ಸ್ಟವ್ ಆಫ್ ಮಾಡೋಣ. ಸೊ ತರಕಾರಿ ಬೆಂದಿದೆ, ಮುಗೀತಿಷ್ಟೇ. ಈಗ ನೆಕ್ಸ್ಟ್ ಪ್ರೋಸೆಸ್ ನೋಡಂಬರ್ರಿ. ಸಾಕ ಬೇಕಾ? ಇನ್ನು ಬೇಕಾಕತ್ತ? ಜಾಸ್ತಿ ಆಕತ್ತೇನೋ. ಅದು ತಿಂದು ತಗೊಂಡು ಹೋಗಕತ್ತೆ ಸಫಿಶಿಯಂಟ್. ಹೋಗ್ಲಿ, ಏನು ತಿನ್ನಲ್ಲ ಅಂದರೆ ಪದೇ ಪದೇ ಏನು ಚಿತ್ರಾನ್ನ ಮಾಡ್ಕೊಂಡು ತಿನ್ನಲ್ಲ ಅಂದರೆ ನೀವು ಜಾಸ್ತಿ ಸ್ವಲ್ಪ ಎಣ್ಣೆ ಹಾಕೊಂಡು ತಿನ್ಬೋದು. ಇಲ್ಲ ವೀಕ್ಲಿ 2 to 3 times ತಿಂತೀವಿ ಅಥವಾ 2 times ತಿಂತೀವಿ ಈ ಥರ ಅಂತ ಹೇಳಿದ್ರೆ ಕಡಿಮೆನೇ ತಿನ್ನೋಕ್ಕೆ ಟ್ರೈ ಮಾಡಿ. ಎಣ್ಣೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ತರಕಾರಿ ಹೆಚ್ಚು ಬೆಳೆಸಿ ಇದರಲ್ಲಿ. ಬೇಕು ಅನಿಸುತ್ತೆ. ಒಳ್ಳೆ ಚುಟಿ ಐತಿ ನಾನು ನಾಲ್ಗಿಗೇನ. ಚಿತ್ರಾನ್ನ ಕೈಯಾರೆ ಆಗೇ ಹೋಯ್ತು. ಚಿತ್ರಾನ್ನ ಅಂತೂ ತಯಾರಾಯ್ತು. ಇವಾಗ ಮಂಡಕ್ಕಿ ಕೈಯೋಣ ಬನ್ನಿ. ಮಂಡಕ್ಕಿ ಎಷ್ಟು ಬೇಕೋ ಅಷ್ಟು ನಾವು ತಗೊಳ್ತಾ ಇದ್ದೀವಿ. ಸೊ ನಿಮ್ಮ ಕಡೆ ಪೂರಿ ಅಂತೀರಾ ಏನಂತೀರಾ ಇದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ಇದನ್ನ ಮಂಡಕ್ಕಿ ಅಂತ ಹೇಳಿ ಕರಿತೀವಿ. ಅದ್ರಲ್ಲಿ ಚುರುಮುರಿ ಮಾಡ್ತಾರಲ್ಲ ಅದು. ಸೊ ಅದಾದ್ಮೇಲೆ ನಾವು ಇದಕ್ಕೆ ಒಗ್ಗರಣೆಯನ್ನು ಏನು ಮಂಡಕ್ಕಿಗೆ ಅಂತಾನೆ ಮಾಡ್ಕೊಂಡಿದ್ದೇವಲ್ಲ ಆ ಒಗ್ಗರಣೆಯನ್ನು ಬೆಳೆಸ್ತಿದ್ದೇವೆ. ಅಂದರೆ ಟೊಮೊಟೊ ಹಣ್ಣು ಹಾಕ್ಲಿಲ್ಲತ್ತಿಗೆ ಮಾಡ್ಕೊಂಡವಲ್ಲ ಅದು. ಆ ಒಗ್ಗರಣೆನ ಹಾಕಿ ಚೆನ್ನಾಗಿ ಈ ಥರ ಕೈ ಆಡ್ತದೆ ಮಿಕ್ಸ್ ಮಾಡಿ ಸೂಪರಾಗಿ ಬರುತ್ತೆ. ಮತ್ತೊಂದೇನಂದ್ರೆ ಒಗ್ಗರಣೆ ಆರೋವರೆಗೂ ವೇಟ್ ಮಾಡಿ ಆಯ್ತಾ. ಮಂಡಕ್ಕಿಗೆ ಚಿತ್ರಾನ್ನಕ್ಕೆನ ಬಿಸಿ ಬಿಸಿ ಕೈ ಆಡ್ಬೋದು, ಮಂಡಕ್ಕಿಗೆ ಮಾತ್ರ ಬಿಸಿ ಬಿಸಿ ಒಗ್ಗರಣೆ ಹಾಕಿ ಕೈ ಆಡ್ಬೇಡಿ. ಇಲ್ಲ ಅಂದ್ರೆ ಮೆತ್ತಗಾಗ್ಬಿಡುತ್ತೆ. ಅಯ್ಯೋ ನೀವು ಹೇಳ್ಕೊಟ್ಟಂಗೆ ಮಾಡಿದ್ವಿ ಮೆತ್ತಗಾಗ್ಬಿಡ್ತು ಅಂತ ಅನ್ಕೋಬೇಡ್ರಿ. ಮಂಡಕ್ಕಿ ಒಗ್ಗರಣೆ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಂಡಕ್ಕಿಯನ್ನ ಕೈ ಆಡ್ಬೇಕು, ಇಲ್ಲಾಂದ್ರೆ ಮೆತ್ತಗಾಗ್ಬಿಡುತ್ತೆ. ಸೊ ಅದಾದ್ಮೇಲೆ ನಾವೇನು ಪುಟಾಣಿ ಪುಡಿ ಮಾಡ್ಕೊಂಡಿದ್ವಿ ಅದನ್ನ ಹಾಕೊಂಡ್ವಿ 2 tablespoon ಅಷ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ಮಂಡಕ್ಕಿ ಉಳಿತು ಅಂತ ಅಂದ್ರೆ ನೀವು ಕವರಲ್ಲಿ ಕಟ್ಟಿಡ್ಬೋದು, ಇಲ್ಲ ಬಾಕ್ಸ್ನೆಲ್ಲ ಹಾಕಿಡ್ಬೋದು. ಫೈನಲಿ ಬಿಸಿ ಬಿಸಿ ಚಿತ್ರಾನ್ನದ ಜೊತೆಗೆ ಕರುಮ್ ಕುರುಮ್ ಮಂಡಕ್ಕಿ ಒಗ್ಗರಣೆ ಮಂಡಕ್ಕಿ ತಯಾರಾಗೇ ಹೋಯ್ತು ಸ್ನೇಹಿತರೆ. ಇದೇ ತರ ಅಮ್ಮ ಹೇಳುವ ರೀತಿಯಲ್ಲಿ ನಾವು ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ಸೂಪರ್ ಆದಂತಹ ಟೇಸ್ಟಿ ಹಾಗೂ ಫ್ಯಾಂಟಾಸ್ಟಿಕ್ ಫ್ಯಾಂಟಾಬಲಸ್ ರೆಸಿಪಿ ಚಿತ್ರಾನ್ನ ಮತ್ತು ಒಗ್ಗರಣೆ ಮಂಡಕ್ಕಿ ತಯಾರಾಗಿಯೇ ಹೋಯ್ತು ಸ್ನೇಹಿತರೆ. ಸೊ ನೀವು ಕೂಡ ಮನೇಲಿ ಈ ರೆಸಿಪಿನ ಟ್ರೈ ಮಾಡೋದನ್ನ ಮರಿಬೇಡಿ. ಈ ರೆಸಿಪಿ ಹೇಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಆಯ್ತಾ. ಸೊ ಫೈನಲಿ ಒಂದು ಬೈಟ್ ತಿನ್ನೋಣ ಬನ್ನಿ. ಕರ ಬರ್ತಾ ಇದೆ, ಎಷ್ಟು ಗರಿ ಗರಿ ಆಗಿದೆ ಕೇಳಿಸ್ಕೊಳ್ತಾ ಇದ್ದೀರಾ? ಆನಿ ಆನಿ ಆನಿ. ನೋಡ್ಬೋದ ಎಷ್ಟು ಗರಿ ಗರಿ ಆಗಿ. ಒಗ್ಗರಣೆ ಆರಿದ ಮೇಲೆನೆ ಕೈಯಾಡಿ, ಇಲ್ಲಾಂದ್ರೆ ಮೆತ್ತ ಹಾಕತ್ತಿದ್ದು ಅಮ್ಮನ ಟಿಪ್ಸ್. ಈಗ ಚಿತ್ರಾನ್ನ ತಿನ್ನೋಣ. ಒಂದು ಬೈಟ್ ನೋಡ್ತಾ ಇದ್ದೀರಾ? ಅಲ್ಲಲ್ಲಿ ಆನಿ ಆನಿ ಆನಿ. ಸೂಪರ್ ಆಗಿದೆ ಚಿತ್ರಾನ್ನ ಮತ್ತೆ ಮಂಡಕ್ಕಿ, ಸಖತ್ತಾಗಿದೆ. ಇನ್ನೂ 1 ಸ್ಪೂನ್ ತಿನ್ಬೇಕು ಅನಿಸ್ತಾ ಇದೆ. ಇದಿಷ್ಟು ನಾನು ತಿಂದು ಖಾಲಿ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದೆ ಹೊಡೆಯಲಿ. ಸೂಪರ್ ಆಗಿದೆ ರೆಸಿಪಿ. ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.